ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವಂಥ ತಯಾರಿಯನ್ನು ನಾನಂತೂ ನಡೆಸಿ ರೆಡಿ ಇದ್ದೇನೆ ಸರ್. ನೀವು ರೆಡಿ ಇದ್ದೀರಾ? ಈ ಪ್ರಶ್ನೆಯನ್ನು ತಾವುಗಳು ತಮಗೆ ಹಾಕಿಕೊಳ್ಬೇಕು. ಯು ಶುಡ್ ರೇಸ್ ಎ ಕ್ವಶನ್, ಆರ್ ಯು ರೆಡಿ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ. ಬಿಕಾಸ್ ಮಿಡ್ ಟರ್ಮ್ ಎಕ್ಸಾಮ್ ಇರುವಂಥದ್ದು ನಿಮಗೆ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್, ಅಕ್ಟೋಬರಲ್ಲಿ. ಇದು ಆಗಸ್ಟ್ ಮುಗ್ದೇ ಹೋಯ್ತಲ್ವಾ, ಹೌದಲ್ವಾ? ಮತ್ತೇನು ಒಂದು ದಿನ ಎರಡು ದಿನದಲ್ಲಿ ಏನೂ ಇಲ್ಲ ಕಣ್ರಿ, ಏನು ಸಾಧನೆ ಮಾಡಲಿಕ್ಕಾಗಲ್ಲ ಒಂದೆರಡು ದಿನದಲ್ಲಿ, ಹೌದಲ್ವಾ? ಆಗಸ್ಟ್ ಸೆಪ್ಟೆಂಬರು ಒಂದು ತಿಂಗಳು ಸಿಗುತ್ತೆ, ಅದರಲ್ಲಿ ನಿಮಗೆ ರಜೆಗಳು ಕೂಡ ಇರುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಅಂಥದ್ದೇನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಈ ವಿಡಿಯೋ ನೋಡಲೇಬೇಕಾ ಅಂತ ಇದ್ದವರು ದಯವಿಟ್ಟು ನನ್ನ ಮಾತನ್ನು ಕೇಳಿ. 99% ಈ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ ಸರ್. ನಾನು ಕೊಟ್ಟಿದ್ದು ಯೂನಿಟ್ ಟೆಸ್ಟ್ ಒಂದಲ್ಲಿ ಬಂದಿದೆ ಅಲ್ವಾ, ಕಣ್ಣು ಮುಚ್ಚಿ ನಂಬಿ, ಆಯಿತಾ? ನಾನು ಹೇಳ್ತಾ ಇದ್ದೀನಲ್ವಾ, ಐ ಪ್ರಾಮಿಸ್ ಯು ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ ಮೊದಲು ತಾವುಗಳು ತಿಳ್ಕೊಳ್ಳಿ. ಐ ಪ್ರಾಮಿಸ್ ಯು, ಆಯಿತಾ? ಇನ್ ದಿಸ್ ವಿಡಿಯೋ ನಿಮಗೆ ನಿಮ್ಮನ್ನು ಮೈಂಡೇ ಚೇಂಜ್ ಮಾಡಿಬಿಡ್ತೀನಿ ನಾನು. ಆ ರೀತಿಯಾಗಿ ಒಂದು 10 ರಿಂದ 15 ನಿಮಿಷ ನನಗೆ ಸಮಯ ಕೊಡಿ, ಪ್ಲೀಸ್ ಗಿವ್ ಮಿ ಟೈಮ್. ಬನ್ನಿ ಈಗ ಇಂಗ್ಲೀಷ್ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಈಗ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 80 ಅಂಕದ ಕ್ವಶನ್ ಪೇಪರ್ ಆಗಿರುತ್ತೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು 80 ಮಾರ್ಕ್ಸ್ ಸಿಗಿರುತ್ತೆ. ಹಾಗಿದ್ರೆ ಏನೆಲ್ಲ ಬರುತ್ತೆ ಪ್ರಶ್ನೆಗಳು, ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಇದು ನಿಮಗೂ ಕೂಡ ಎಲ್ಲ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಆಲ್ ಓವರ್ ಕರ್ನಾಟಕ ಮಿಡ್ ಟರ್ಮ್ ಎಕ್ಸಾಮ್ ಇಂಗ್ಲೀಷು 80 ಮಾರ್ಕ್ಸಿಗೆ ನಡೆಯುತ್ತೆ. ಇಷ್ಟಂತೂ ಫಿಕ್ಸು, ತಲೆಯಲ್ಲಿ ಇಟ್ಕೊಳ್ಳಿ. ತೋರಿಸಿದ್ನಲ್ವ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ನೀಡಲಾಗಿದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ, ಇಲ್ಲಾಂದರೆ ಸಮಯ ಬಹಳ ಆಗುತ್ತೆ. ಡ್ಯಾಶ್ ಈಸ್ ಕಂಪೇರ್ಡ್ ಟು ನ್ಯೂ ಸ್ನೋ ಆನ್ ರೇವನ್ಸ್ ಬ್ಯಾಕ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದಲ್ಲಿ, ಹೌದಲ್ವಾ, ನ್ಯೂ ಸ್ನೋ ಅಂತ ಯಾರಿಗೆ ಕಂಪ್ಯಾರಿಸನ್ ಮಾಡಲಾಗಿದೆ ಅಂತ. 100% ಸರಿಯಾದ ಉತ್ತರ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ, ರೋಮಿಯೋ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ರೋಮಿಯೋ. ಹಾಗಿದ್ರೆ ಜೂಲಿಯೆಟ್ ಯಾಕಲ್ಲ ಅಂತ ಹೇಳಿದರೆ, ಜೂಲಿಯೆಟನ್ನು ಸ್ನೋವಿ ಡವ್ ಅಂತ ಕಂಪ್ಯಾರಿಸನ್ ಮಾಡಿದ್ದು. ರೋಸ್ಲಿನ್ಗೆ ಕ್ರೋಸ್ ಅಂತ ಕಂಪ್ಯಾರಿಸನ್ ಮಾಡಲಾಗಿದೆ. ಹಾಗಿದ್ರೆ ನಾವು ಮುಂದೆ ಹೋಗೋಣ ಈಗ. ವೆರಿ ಗುಡ್. ಬನ್ನಿ ಈಗ ಕ್ವಶನ್ ನಂಬರ್ 2 ಕಡೆಗೆ ಹೋಗುವ. ಇನ್ 2 ಡಿಯರ್ ದ ಕ್ರಿಮಿನಲ್ ರಿಸೀವ್ಡ್ ಡ್ಯಾಶ್ ಆಫ್ ಹಿಸ್ ಆ್ಯನ್ಯುವಲಿಟಿ ಇನ್ ಅಡ್ವಾನ್ಸ್ ಅಂತ ಇದೆ. 2 ಡಿಯರ್ ಪಾಠದಲ್ಲಿ ಆ ಕ್ರಿಮಿನಲ್ಲು, ಆ ರ್ಯಾಸ್ಕಲ್ಲು ಪ್ಯಾಲೇಸಿಂದ ಹೋಗುವ ಸಮಯದಲ್ಲಿ ರಾಜನಿಗೆ ಹೇಳ್ತಾನೆ, ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಡ್ರಿ. ಎಷ್ಟು ಗೊತ್ತಾ? 1/3 ಅಂತ ಹೇಳ್ತಾನೆ. ಎಲ್ಲಾದರೂ ಇದೆ ಏನ್ರಿ? ಎಸ್, ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್, ಗಾಡ್ ಲವ್ಸ್ ದಿ ಬೌ ದಟ್ ಡ್ಯಾಶ್. ನೋಡಿ, ಈ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ಸು ಸರ್. ಆನ್ ಚಿಲ್ಡ್ರನ್ ಪಾಠದಲ್ಲಿ ಆ ದೇವರು ಪ್ರೀತಿ ಮಾಡ್ತಾನೆ ಯಾರನ್ನು ಅಂದರೆ ತಂದೆ ತಾಯಿಗಳನ್ನು. ಆ ತಂದೆ ತಾಯಿಗಳನ್ನು ಇಲ್ಲಿ ಹೋಲಿಕೆ ಮಾಡಿರುವಂಥದ್ದು ಬೋಸ್, ಅದು ಸದಾ ತಟಸ್ಥವಾಗಿರುತ್ತೆ, ಸ್ಟೇಬಲ್ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ. ದ ಬುಕ್ ರಿಟನ್ ಬೈ ವಂದನ ಶಿವ ಮೆನ್ಷನ್ಡ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಆಲ್ ಅಂಟ್ ಇನ್ ದ ಫಾರೆಸ್ಟ್ ಈಸ್ ಡ್ಯಾಶ್. ಈ ಒಂದು ಪಾಠದಲ್ಲಿ ವಂದನ ಶಿವನವರು ಬರೆದಂಥ ಒಂದು ಪುಸ್ತಕದ ಹೆಸರನ್ನು ಕೊಡಲಾಗಿದೆ. ಅದು ಯಾವುದು? ಅದರ ಹೆಸರು ಮೊನೋಕಲ್ಚರ್ ಆಫ್ ದಿ ಮೈಂಡ್ ಅಂತ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಇದು ಆಪ್ಷನ್ ಸಿ ಯಾಕಲ್ಲ ಸರ್ ಅಂತ ತಾವುಗಳು ಕೇಳಿದರೆ, ಇದು ರವೀಂದ್ರನಾಥ್ ಟಾಗೂರ್ ಅವರು ಬರೆದಂತಹ ಒಂದು ಎಸ್ಸೆಯ ಹೆಸರು ತಪೋವನ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಬನ್ನಿ ಈಗ ನವೋಧನ್ಯ ಫಾರ್ಮ್ ಏನು ಸರ್ ಅದು ಅಂತ ಹೇಳಿದರೆ, ನವೋಧನ್ಯ ಫಾರ್ಮನ್ನು ಹುಟ್ಟು ಹಾಕಿದವರು, ಅದು ಹೆಸರಲ್ಲ, ಅದೊಂದು ಏನಂತೀರ, ಸಂಘ ಅದು, ಆಯಿತಾ? ಬಯೋಡೈವರ್ಸಿಟಿ ಅದು ಕಲ್ತಿದ್ದು. ಬನ್ನಿ ಈಗ ಕ್ವಶನ್ ನಂಬರ್ 5ಕ್ಕೆ ಹೋಗೋಣ. ಡೋನಾ ಲಾರಾಸ್ ಏನ್ರಿ ಇದು, ಪೇರೆಂಟ್ಸ್ ವಾಂಟೆಡ್ ಟು ಮ್ಯಾರಿ ಡ್ಯಾಶ್ ಅಂತ ಇದೆ. ವಾಂಟೆಡ್ ಹರ್ ಟು ಮ್ಯಾರಿ, ಸಾರಿ ಆಯಿತಾ, ಹರ್ ಟು ಮ್ಯಾರಿ ಡ್ಯಾಶ್. ಅವಳಿಗೆ ಒಬ್ಬರನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಈ ಅಜ್ಜಿಯ ತಂದೆ ತಾಯಿಗಳು ಡಿಸೈಡ್ ಮಾಡಿರ್ತಾರೆ. ಅವಳು ಯೌವನದ ಅವಸ್ಥೆಯಲ್ಲಿ 20ರ ಹುಡುಗಿ ಇದ್ದಾಗ ಆ ಸಮಯದಲ್ಲಿ ಅವರು ಮರ್ಚೆಂಟಿಗೆ ಕೊಡಬೇಕು ಅಂತ ಇರ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ದ ಸ್ಪೀಕರ್ ಇನ್ ದಿ ಪೋಯಮ್ ಆನ್ ಯುವರ್ ವರ್ಡ್ ವಾಂಟ್ಸ್ ಹಿಸ್ ಬಿಲವೆಡ್ ಟು ರೀಡ್ ಹಿಸ್ ಡ್ಯಾಶ್ ವೆನ್ ಶಿ ಈಸ್ ಓಲ್ಡ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬುಕ್ ಆಫ್ ಪೋಯಮ್ಸ್ ಅಂತ ಇದೆ ಅಲ್ವಾ. ಇದನ್ನು ನಮ್ಮ WB Yeats ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ವೆನ್ ಯುವರ್ old and grey and full of sleep nodding by the fire ಟೇಕ್ ಡೌನ್ ದಿಸ್ ಬುಕ್. ನೋಡಿ, ಇಲ್ಲೇ ಆನ್ಸರ್ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಪದ್ಯ ಕಲೀರಲಿ, ಈಗಲೂ ಹೇಳ್ತಾ ಇದ್ದೀನಿ, ಕಲೀರಮ್ಮ. ಕ್ವಶನ್ ನಂಬರ್ 7 ಏನ್ರಿ ಸರ್, ಹುಡುಗಿಯರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತೀರಿ.
ಹುಡುಗರಿಗೆಲ್ಲ ಲೇಲೆ ಅಂತ. ಮತ್ತು ಜಾಸ್ತಿ ಪ್ರೀತಿ ಎಲ್ಲಿರುತ್ತೆ ಅಂದರೆ ಜಾಸ್ತಿ ವಿಷ ಎಲ್ಲಿರುತ್ತೋ ಅಲ್ಲೇ. ತಂದೆ ನೋಡಿದರೆ ಕೆಂಡ ಕಾರ್ತಾ ಇರ್ತಾರೆ, ಅಮ್ಮನಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋರು ತಂದೆ. ಇದನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಕೊನೆಯ ಕಾಲದಲ್ಲಿ ನಿಮಗೆ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತ ಇದೆ. ಹೌದಲ್ವ? ಇದರಲ್ಲಿ ಯಾವುದು ಸರಿ? ಗಾರ್ಡನರ್ ಪಾಠದಲ್ಲಿ ಇರುವಂಥದ್ದು. ಈಗಾಗಲೇ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ ಕಣ್ರೋ, ಹೋಗಿ ಸ್ವಲ್ಪ ನೋಡಿಕೊಳ್ಳಿ ಆಯಿತಾ. 8ರಿಂದ 9 ಪಾಠಗಳು ಫಿಕ್ಸು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ, ನೆನ್ಪಿಟ್ಕೊಳ್ಳಿ. ಬನ್ನಿ ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇನ್ಕಮ್ ಇಂಪ್ರೂವ್ಡ್ ಅಂತ ಇದೆ. ನಂತರದಲ್ಲಿ ಓಲ್ಡ್ ಮ್ಯಾನ್ ಅರೈವ್ಡ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್, ಓಲ್ಡ್ ಮ್ಯಾನ್ ಅರೈವ್ಡ್ ಅಂತ ಇದೆ. ಮೊದಲು ಇಲ್ಲಿ ಓಲ್ಡ್ ಮ್ಯಾನೇ ಬರೋದು, ಅಜ್ಜ ಬರೋದು. ಹಾಗಿದ್ದರೆ BDನಲ್ಲೇ ಆನ್ಸರ್ ಇರುತ್ತೆ. ಬನ್ನಿ ಈಗ ಓಲ್ಡ್ ಮ್ಯಾನ್ ಅರೈವ್ಡ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್, ಸಾರಿ ತಪ್ಪು. ಓಲ್ಡ್ ಮ್ಯಾನ್ ಬಂದ ತಕ್ಷಣ ಫಸ್ಟು ಕಳ್ಳತನಗಳು ನಿಂತ್ಕೊಂತವೆ. ಹಾಗಿದ್ರೆ ಆಪ್ಷನ್ ಡಿ ಇದೆಲ್ವ, ಅದು ಸರಿಯಾದ ಉತ್ತರ. ಯಾಕೆ ಅಂದರೆ ನೋಡಿ, ಓಲ್ಡ್ ಮ್ಯಾನ್ ಅರೈವ್ಡ್, ಅಜ್ಜ ತೋಟಕ್ಕೆ ಬರ್ತಾನೆ, ಅಲ್ಲಿ ನಡೆದಂಥ ಚಿಕ್ಕ ಕಳ್ಳತನಗಳು ನಿಂತುಕೊಳ್ಳುತ್ತವೆ, ಅಲ್ಲಿನ ಇನ್ಕಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 8, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಒಂದು ಸುಂದರ ಒಂದು ಪೋಯಮ್ ಇದೆ. ಎಲ್ಲರೂ ಆ ಪೋಯಮಿಂದ ಹೆದರ್ಕೊಂಡು ಓಡ್ತಾ ಇರ್ತೀರ, ಭಾಳ ಈಸಿ ಕಂಡ್ರು. ಬನ್ನಿ ಹೇಳ್ಕೊಡ್ತೀನಿ. ಆ ಒಂದು ಪಾದ, ಮಗುವಿನ ಪಾದ ಬಯಕೆಯನ್ನು ಬಯಸ್ತಾ ಇರುತ್ತೆ, ಅದು ಆಸೆ ಇರುತ್ತೆ. ಅದಕ್ಕೇನು ಅಂದರೆ ಜೀವನದಲ್ಲಿ ನಾನು ಬಟರ್ಫ್ಲೈ ಆಗಬೇಕು ಅಥವಾ ಆ್ಯಪಲ್ ಆಗಬೇಕು ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಏನಿಲ್ಲಿ? ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆ್ಯನ್ ಆ್ಯಪಲ್. ಅದೇ ಬನಾನಾ ಆಗಿದ್ದರೆ ಎ ಬನಾನಾ ಅಂತ ಬರಿಬೇಕಿತ್ತು, ನೆನ್ಪಿಟ್ಕೊಳ್ಳಿ. ಬನಾನಾ ಇಲ್ಲರಪ್ಪ, ಬನಾನಾ ಬಿಡಿ. ಕ್ವಶನ್ ನಂಬರ್ 9, ಮ್ಯಾಚ್ ಕಾಲಮ್ ಎ ವಿತ್ ದ ಕಾಲಮ್ ಬಿ ಅಂತ ಇದೆ. ಭಾಳ ಈಸಿ ಕಂಡ್ರೋ. ಪೆಟ್ರಾ, ಡೊನಾಲರಸ್ ಮೇಡ್, ಲಾರಸ್ ಮೇಡ್, ಸೇವಕಿ. ಹಾಗಿದ್ರೆ 1ಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಿದ್ರೆ ಆಪ್ಷನ್ ಸಿ ಎಲ್ಲಿದೆ ಮಕ್ಕಳೇ? ಬನ್ನಿ 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 ಬನ್ನಿ. ಹಾಂ ನೋಡಿ, ಆಪ್ಷನ್ 1ಗೆ ಸಿ ಅಂತ ಇರುವಂಥದ್ದು ಆಪ್ಷನ್ ಸಿನಲ್ಲೇ. ಹಾಗಿದ್ರೆ 2ಗೆ ಎ ಅಂತ ಕೊಟ್ಟಿದ್ದಾರೆ, ಸರಿನಾ? ನೋಡೋಣ. ಕೊನಿತೋ ಸರಿಯಾದ ಉತ್ತರ. ಡಾನ್ ಗಾನ್ಜಲೋ ಸರ್ವೆಂಟಿನ ಹೆಸರೇ ಕೊನಿತೋ ಆಗಿರುತ್ತೆ. ನೋಡ್ರಪ್ಪ, ಜೆ ಅಂತ ಇದೆ, ಆದರೆ ಓದುವಂಥದ್ದು ಕೊನಿತೋ ಅಂತ. ಇಂಗ್ಲೀಷೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾರಾ, ಇವಳನ್ನು ಸಿಲ್ವರ್ ಮೇಡನ್ ಅಂತ ಕರೀತಾ ಇರ್ತಾರೆ. ಈ 3 ಭಾಳ ಇಂಪಾರ್ಟೆಂಟು. 99% ಅಲ್ಲ, 100, 500, 1000%. ಈ ಕ್ವಶನ್ ನಂಬರ್ 9 ಇದಲ್ವ, MCQಸ್ನಲ್ಲೂ ಬರುತ್ತೆ, ನಿಮ್ಮ ಇದರಲ್ಲೂ ಬರುತ್ತೆ 2 ಮಾರ್ಕ್ಸಲ್ಲಿ. ಬನ್ನಿ ಈಗ, ಬಸವಯ್ಯ ಎನ್ಕ್ರೋಚ್ಡ್ ಡ್ಯಾಶ್ ಎಕರ್ಸ್ ಆಫ್ ಲ್ಯಾಂಡ್ ಅಂತ ಇದೆ. ಬಸವಯ್ಯ ಹಾಗೂ ತಮ್ಮಣ್ಣ ಅಂತ 2 ಕ್ಯಾರೆಕ್ಟ್ರು ದಿ ಗಾರ್ಡನರ್ ಪಾಠದಲ್ಲಿ ಬರ್ತಾರೆ. ಇವರಿಬ್ಬರು ಕೂಡ ಕಾಂಪಿಟೇಷನ್ ನಡೀತಾ ಇರುತ್ತೆ. ಒಂದು ಹೆಲ್ತಿ, ಇನ್ನೊಂದು ಕಡೆ ಅನ್ಹೆಲ್ತಿ ಅಂತ, ಎರಡೂ ಕೂಡ ಹೌದು ಆಯಿತಾ. ಬನ್ನಿ ಈಗ, ಹಾಗಿದ್ರೆ ಬಸವಯ್ಯ ಅಂತ ಒಬ್ಬ ವ್ಯಕ್ತಿ ತಮ್ಮಣ್ಣನ ಎಷ್ಟು ಜಾಗವನ್ನು ಕಬಳಿಸಿಕೊಳ್ಳುತ್ತಾನೆ ಅಂದರೆ 200 ಎಕರೆ, 200 ಎಕರ್ಸ್ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ 10 MCQಸ್ಗಳು ಕಂಪ್ಲೀಟ್ ಆಯಿತು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ 10 MCQಸ್ ಬರುತ್ತೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೂ, ನಿಮ್ಮ ಪ್ರಿಪರೇಟರಿ ಎಕ್ಸಾಮಿಗೂ. ಬನ್ನಿ ಈಗ ಕ್ವಶನ್ ನಂಬರ್ 11 ನೋಡೋಣ. ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ 100% ಈ ಗ್ರಾಮರ್ ಏನು ಬರುತ್ತೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಪ್ರಿಪರೇಟರಿಗೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಲೆಟರ್ ರೈಟಿಂಗು, ಡೈಲಾಗ್ ರೈಟಿಂಗು, ಪ್ಯಾಸಿವ್ ವಾಯ್ಸು ಆಯಿತಾ, ಈ ರೀತಿಯಾಗಿ ಇದೆ. ಅದರಲ್ಲಿ ನಾನು ಅದು ಕೂಡ ಬರೆದಿದ್ದೀನಿ, ಕ್ವಶನ್ ನಂಬರ್ 11 ಅಂತ, ನಿಮಗೆ ಹೆಲ್ಪ್ ಆಗಲಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಿ ಗಾರ್ಡ್ ಡ್ಯಾಶ್ ಡಿಸ್ಮಿಸ್ ಅಂತ ಇದೆ. ಸರಿಯಾದ ಉತ್ತರ ವಾಸ್ ಡಿಸ್ಮಿಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದನ್ನು ನಾನು ನಿಮಗೆ ಯೂನಿಟ್ ಟೆಸ್ಟ್ 1ರಲ್ಲಿ ಕಲಿಸಿಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಮುಂದಿನ 2 ಪ್ರಶ್ನೆಗಳಿಗೂ ನೀವೇ ನನಗೆ ಉತ್ತರವನ್ನು ಕೊಡಬೇಕು. ಮತ್ತೊಮ್ಮೆ ಫಸ್ಟ್ ಡ್ಯಾಶಿಗೆ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೇನೆ, ಯಾಕಂದರೆ ಸೆಕೆಂಡು, ಥರ್ಡ್ ಡ್ಯಾಶ್ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಬನ್ನಿ ಈಗ, ದಿ ಗಾರ್ಡ್ ಅಂದರೆ ಒಬ್ಬ, ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಅಂದಿದ್ದಕ್ಕೆ ನಾವು ವಾಸನ್ನು ಯೂಸ್ ಮಾಡಬೇಕು. ಡಿಸ್ಮಿಸ್ಸಿಗೆ V3 ಫಾರಮು ಅಂದರೆ ವರ್ಬ್ 3, ದಟ್ ಈಸ್ ಡಿಸ್ಮಿಸ್ಡ್ ಇಸ್ ದ ರೈಟ್ ಆನ್ಸರ್. ಹಾಗೆ ಸೆಕೆಂಡ್ ಆನ್ಸರು ಇಟ್ಟು, ಸಿಂಗುಲರ್ ಆಗಿದ್ದರೆ ವಾಸ್ ಬಳಸಿ, ನಿಮ್ಮ ಪ್ರಕಾರ ಇಟ್ ಅನ್ನೋದು ಪ್ಲೂರಲ್ ಫಾರಮ್ ಆಗಿದ್ದರೆ ವರ್ ಅಂತ ಬರೆದು ಆ ಡಿಸೈಡ್ಗೆ V3 ವರ್ಬನ್ನು ಬರೆದು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ 3ನೇ ಡ್ಯಾಶು ದಿಸ್ ಅಂತ ಇದೆ. ಡಿಸ್ ಡ್ಯಾಶ್ ಅನೌನ್ಸ್ ANNOUNCE ಅಂತ ಮತ್ತೆ ಕಾಣ್ತಾ ಇಲ್ಲ ಅಂದ್ಬಿಟ್ಟಿರ, ಇದಕ್ಕೂ ಕೂಡ ಹಾಗೆ ಕಮೆಂಟನ್ನು ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಬನ್ನಿ ಎಷ್ಟು ಈಸಿಯಾಗಿದೆ ನೋಡಿ. 3 ಆಪ್ಷನನ್ನು ಕೊಟ್ಟಿದ್ದಾರೆ, 2 ಡ್ಯಾಶಸ್ಗಳಿದ್ದಾವೆ. ದ ವುಮೆನ್ ಆಫ್ ಅದ್ವಾನಿ ವರ್ ರೆಡಿ ಟು ಫೈಟ್ ವಿತ್ ದೇರ್ ಆಯಿತಾ, ವಿತ್ ದೇರ್ ವಾಟ್, ಅಲ್ಲಿನ ಹೆಣ್ಣು ಮಕ್ಕಳು ತಮ್ಮ ಏನಂತೀರ ಜೀವವನ್ನೇ ಒತ್ತೆ ಇಟ್ಟಿದ್ದಾರೆ ಅಂದರೆ ಅಲ್ಲಿ ತಮ್ಮ
ಏನು ದೇಹವನ್ನು ಕೊಟ್ಟಿದ್ದಾರೆ, ಬ್ಲಡ್ಡನ್ನು ಕೊಟ್ಟಿದ್ದಾರೆ. ಅದನ್ನೇ ಫ್ಲಶ್ ಆ್ಯಂಡ್ ಬ್ಲಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಟು ಸೇವ್ ಫಾರೆಸ್ಟ್, ದೇ ವರ್ ಪ್ರಿಪೇರ್ಡ್ ಟು ಡ್ಯಾಶ್ ಅಂತ ಇದೆ. ದೇ ವರ್ ಪ್ರಿಪೇರ್ಡ್ ಟು ಪುಟ್ ಅಪ್ ವಿತ್ ಎನಿ ಕೈಂಡ್ ಆಫ್ ಹಾರ್ಡ್ಶಿಪ್ ಅಂತ. ಎಲ್ಲದಕ್ಕೂ ರೆಡಿಯಾಗಿದ್ದರು ಸರ್ ಅವರು, ಪುಟಪ್ ಎಲ್ಲದಕ್ಕೂ ರೆಡಿ ಇದ್ದಾರೆ ಅವರು ಅಂತ. ಬನ್ನಿ ಸರ್ ಪುಟ್ ಅಪ್ ವಿತ್ ಅಂತ. ಇದು ಸರಿಯಾದ ಉತ್ತರ. ಫಸ್ಟ್ ಆನ್ಸರ್ ಫ್ಲೆಶ್ ಆ್ಯಂಡ್ ಬ್ಲಡ್, ಸೆಕೆಂಡ್ ಆನ್ಸರ್ ಪುಟ್ ಅಪ್ ವಿತ್ ಅಂತ. ಕ್ವಶನ್ ನಂಬರ್ 13 ನೋಡೋಣ. ವಿದ್ಯಾರ್ಥಿಗಳೇ, ಗ್ರಾಮರ್ ಯಾರಿಗೆ ಬರಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದಕ್ಕೆ ಪ್ಯಾಸಿವ್ ವಾಯ್ಸ್ ಅಂತ ಹಾಕಿರ್ತೀನಿ. ಕ್ವಶನ್ ನಂಬರ್ 11ಕ್ಕೆ, ಕ್ವಶನ್ ನಂಬರ್ 12ಕ್ಕೆ ಎಕ್ಸ್ಪ್ರೆಷನ್ಸ್ ಅಂತ ಹಾಕಿರ್ತೇನೆ. ಕ್ವಶನ್ ನಂಬರ್ 13ಕ್ಕೆ ನಿಮಗೆಲ್ಲರಿಗೂ ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಹಾಕಿರ್ತೇನೆ, ಅಥವಾ ಪ್ರೊನೌನ್ಸ್ ಅಂತ ಇರುತ್ತೆ, ಅದನ್ನು ನೋಡಿಕೊಳ್ಳಿ. ಬನ್ನಿ ಈಗ ಅನ್ನೆ ಫ್ರ್ಯಾಂಕ್ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಹರ್ ಫ್ಯಾಮಿಲಿ members moved into a secret hiding place. They were forced to stay there for 2 years. Anne Frank recorded all the incident in her diary, which she named Kitty ಅಂತ ಇದೆ ನೋಡಿ. ಹಾಗಿದ್ರೆ ಇದೇನು ಗೊತ್ತಾ, ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಕಾಪಿ ಮಾಡಿ ಬರೆಯಿದ್ರು ತಮ್ಮ 5 ಮಾರ್ಕ್ಸಿಗೆ. ಫಸ್ಟ್ ಲೈನಲ್ಲಿ ದೇ ಅಂದರೆ ಯಾರು ಅಂತ ಇದೆ. ದೇ ಅಂದರೆ ಅವರ ಪೇರೆಂಟ್ಸ್ಗಳು. ಸರಿಯಾಗಿ ಬರೀರಿ. ಅನ್ನೆ ಫ್ರ್ಯಾಂಕ್ ಅಂಡ್ ಹರ್ ಫ್ಯಾಮಿಲಿ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅವರು ಅಂದರೆ ಎಲ್ಲರೂ ಬಂದರು ಅಲ್ಲಿ, ಆಯಿತಾ. ನೆಕ್ಸ್ಟು ದೇರ್ ಅಂತ ಇದೆ, THERE, ಆಯಿತಾ. ಫೋರ್ಸ್ ಟು ಸ್ಟೇ ದೇರ್. ದೇರ್ ಅಂದರೆ ಅಲ್ಲಿ. ಅಲ್ಲಿ ಅಂದರೆ ಎಲ್ಲಿ? ಅಲ್ಲಿ ಅಂತ ಹೇಳಿದರೆ ಸೀಕ್ರೆಟ್. ಅವರೇ ಕೊಟ್ಟಿದ್ದಾರಲ್ವ, ಸೀಕ್ರೆಟ್ ಜಾಗದಲ್ಲಿ ಅನ್ನೋ, ಹೈಡಿಂಗ್ ಅಂತ. ಅದು ಸರಿಯಾದ ಉತ್ತರ. ವಿಚ್ ಅಂದರೆ ಏನು ಅಂತ ಕೇಳಲಾಗಿದೆ. ವಿಚ್ ಅಂದರೆ ಏನು? ಶಿ ರೆಕಾರ್ಡೆಡ್ ಇನ್ ಹರ್ ಡೈರಿ. ವಿಚ್, ಡೈರಿ ಅಂದ್ರೇ ವಿಚ್ ಅಂತ ಅರ್ಥ. ಈ ರೀತಿಯಾಗಿ ತಾವುಗಳು ಬರಿಬೇಕಾಗಿರುತ್ತೆ. ಕ್ವಶನ್ ನಂಬರು ಹೀಗೆ ಫಾದರ್ ಅಂತ ಆಗುತ್ತೆ, ಲಾಸ್ಟ್ ಒನ್ ಅನ್ನೆ ಫ್ರ್ಯಾಂಕ್ಸ್ ಅಂತ ಆಗುತ್ತೆ, ಆಯಿತಾ. ಬನ್ನಿ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಮ್ಮ ಪಾಠಗಳಿಂದ 2 ಮಾರ್ಕ್ಸ್ ಏನೆಲ್ಲ ನಮ್ಮ ಎಕ್ಸಾಮಿಗೆ ಬರುತ್ತೆ, 99% ಚಾನ್ಸಸ್ ಇರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಮೆನ್ಷನ್ ದಿ ನೇಮ್ ಆಫ್ ದಿ 2 ರೈವಲ್ಸ್ ಅಂತ ಇದೆ. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದಲ್ಲಿ, ಮೊದಲನೆಯ ಪಾಠದಲ್ಲಿ ಇದ್ದಂಥ 2 ಶತ್ರು ಮನೆತನಗಳ ಹೆಸರನ್ನು ಬರೆಯಿರಿ ಅಂತ. ತಾವುಗಳು ಎಕ್ಸಾಮಲ್ಲಿ ಎ ಅಂತ ಹಾಕಿಬಿಟ್ಟು ಮ್ಯಾಂಟಗೋಸ್ ಅಂತ ಬರೀರಿ, ಬಿ ಅಂತ ಹಾಕಿಬಿಟ್ಟು ಕ್ಯಾಪುಲೇಟ್ ಅಂತ ಬರೀರಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ ಕೊಟ್ಟಿದ್ರಲ್ವ, ಅದ್ರ ಕೆಳಗಡೆ 3rd ಲೈನಲ್ಲೇ ಬರುತ್ತೆ. ಇದೆರಡು ಕೂಡ ಬರೀರಿ, ಕಾಪಿ ಮಾಡಿ ಕಲೀರಿ. ಆಮೇಲೆ ಕ್ವಶನ್ ನಂಬರ್ 15, ನೇಮ್ ದ 2 countries ವಿಚ್ ಇನಿಷಿಯೇಟೆಡ್ ದಿ ರೈಟ್ಸ್ ಆಫ್ ನೇಚರ್ ಇನ್ ದೇರ್ ಕಾನ್ಸ್ಟಿಟ್ಯೂಷನ್. 2 ದೇಶಗಳ ಹೆಸರನ್ನು ಬರೀರಿ ಮಕ್ಕಳೇ. ಪಾಠದಲ್ಲಿ ಇರುವಂಥ 2 ದೇಶಗಳ ಹೆಸರು. ಅವರು, ಆ ದೇಶದವರು ತಮ್ಮ ಸಂವಿಧಾನದಲ್ಲಿ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸ್ ಆಫ್ ನೇಚರ್, ಪ್ರಕೃತಿಗೆ ಹಕ್ಕನ್ನು ನೀಡಿರಬೇಕು ಅಂತ ದೇಶಗಳ ಹೆಸರು. ಎ ಅಂತ ಫಸ್ಟ್ ಹಾಕಿಬಿಟ್ಟು UK ಡಾರ್ ಅಂತ ಬರೀರಿ. ಬಿ ಅಂತ ಹಾಕಿ ಬೋಲ್ವಿಯಾ, ಐ ರಿಪೀಟ್ UEUCADOR ಅಂತ. ಬೋಲ್ವಿಯಾ ಸ್ಪೆಲ್ಲಿಂಗು BOLVIA ಅಂತ. ಕ್ವಶನ್ ನಂಬರ್ 16, ವಾಟ್ ವರ್ ದಿ ಫ್ರೆಂಚ್ ಇನ್ ದಿ ಇಟಾಲಿಯನ್ ಗೌರ್ಮೆಂಟ್ ಕನ್ಸಿಡರ್ಡ್ ಆ್ಯಸ್ ಬೈ ದಿ ಕಿಂಗ್ಲೆಟ್ ಆಫ್ ದಿ ಟುಡಿಯರ್ ಅಂತ ಇದೆ. ಬಹಳ ಈಸಿ ಅಲ್ವಾ. ಹಾಗಿದ್ರೆ ಪ್ರಿನ್ಸ್ ದೇಶವನ್ನು ಏನಂತ ಅಂದುಕೊಂಡಿದ್ದ, ಹಾಗೂ ಇಟಾಲಿಯನ್ ದೇಶ ಗೌರ್ಮೆಂಟನ್ನು ಏನು ಅಂತ ಅವನು ಕರಿತಾ ಇದ್ದ ಅಂತ. ಅಲ್ಲಿನ ರಾಜ ಯಾವ ರಾಜ? ಟುಡಿಯರ್ ಪಾಠದಲ್ಲಿ ಇರುವಂತಹ ರಾಜ. ಹಾಗಿದ್ರೆ ಫ್ರೆಂಚ್ ಗೌರ್ಮೆಂಟನ್ನು ಅವನು ರಿಪಬ್ಲಿಕನ್ ಗೌರ್ಮೆಂಟ್ ಅಂತ ಕರೀತಾ ಇರ್ತಾನೆ. ಇಟಾಲಿಯನ್ ಗೌರ್ಮೆಂಟನ್ನು ಬ್ರದರ್ ಮೊನಾರ್ಕ್ ಅಂತ ಕರೀತಾ ಇರ್ತಾನೆ. ರೀಸನ್ ಇದೆ ಇದಕ್ಕೆ. ಫ್ರೆಂಚ್ ಗೌರ್ಮೆಂಟನ್ನು ಅವನು ರಿಪಬ್ಲಿಕನ್ ಗೌರ್ಮೆಂಟ್ ಅಂತ ಯಾಕೆ ಕರೀತಾನೆ ಅಂತ. ರಿಪಬ್ಲಿಕನ್ ಗೌರ್ಮೆಂಟ್ ಅಂತ ಹೇಳಿದರೆ ಮಕ್ಕಳೇ, ಎಲೆಕ್ಷನ್ ಆಗಿಬಿಟ್ಟು ಲೀಡರಲ್ಲಿ ರೆಡಿ ಆಗ್ತಾನೆ. ಇದು ಬ್ರದರ್ ಮೊನಾರ್ಕಿಯಲ್ ಗೌರ್ಮೆಂಟ್ ಅಂತ ಹೇಳಿದರೆ ನಮ್ಮ ಏನಂತೀರ ತಾವುಗಳು, ಸೌದಿ ಅರೇಬಿಯಾ, ಈ USA ಇಲ್ಲೆಲ್ಲ ಏನಾಗುತ್ತೆ, ಕಿಂಗು, USA ಅಂತೀನಿ, ಸೌದಿ ಅರೇಬಿಯಾ, ಓಕೆ, ಕಿಂಗ್ ಅಥವಾ ಕ್ವೀನು ಅಲ್ಲಿನ ದೇಶವನ್ನು ನಡೆಸ್ತಾರೆ. ಹಾಗಿದ್ರೆ ಫ್ರೆಂಚಿಗೆ ಎಕ್ಸಾಂಪಲು ಭಾರತ, ಈ ಇಟಾಲಿಗೆ ಎಕ್ಸಾಂಪಲು ಸೌದಿ ಅರೇಬಿಯಾ, ಆಯಿತಾ. ಬನ್ನಿ ಈಗ ಮುಂದೆ ಹೋಗುವ. ವಾಟ್ ಎಲ್ಲಿದೆ? SS. ಡಾನ್ ಗಾನ್ಜಲೋ ವಾಸ್ ಎ ಫ್ರೆಂಡ್ ಆಫ್ ಮೆನಿ ಸ್ಪ್ಯಾನಿಷ್ ರೈಟರ್ಸ್, ನೇಮ್ ಅಟ್ಲೀಸ್ಟ್ 2 ಆಫ್ ದೆಮ್ ಅಂತ ಇದೆ. ಈ ಒಂದು ಪಾಠದಲ್ಲಿ ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರಿಗೆ ಬೇಕಾಗಿರುವಂಥದ್ದು ಡಾನ್ ಗಾನ್ಜಲೋ ಅಜ್ಜನ 2 ಫ್ರೆಂಡ್ಸ್ಗಳ ಹೆಸರನ್ನು ಬರೀರಿ. ಅಜ್ಜನ ಫ್ರೆಂಡ್ಸು ಕವಿಗಳಾಗಿರ್ತಾರೆ, ಅವರ ಹೆಸರುಗಳನ್ನು ಬರೀರಿ ಅಂತ ಅವನ ಸುಳ್ಳು ಕಥೆಯಲ್ಲಿ. ಬಹಳ ಜನ ಇದ್ದಾರೆ, ತಾವುಗಳು 2 ಹೆಸರುಗಳನ್ನು ಬರಿಬೋದು. ಒಂದು ಝೋರಿಲ್ಲಾ ಅಂತ ಬರಿಬೋದು, ZORILLA ಅಂತ. ಹಾಗೂ ಬೆಕ್ಕೇರ್ ಅಂತ ಕೂಡ ಬರಿಬೋದು, BECQUERE ಅಂತ. ಇದು 2 ಹೆಸರುಗಳು ಕಲೀರಿ, ಆಯಿತಾ. ಎಸ್ಪ್ರೊನ್ಜೆಡಾ ಅಂತ ಇದೆ,
ನಮಗೆ ಸ್ಪೆಲ್ಲಿಂಗ್ ಬರೋಲ್ಲ, ನೀವೇ ಬರೀತೀರಾ. ಬನ್ನಿ ಈಗ 3 ಮಾರ್ಕ್ಸ್ ಕ್ವಶನ್ಸ್ ಏನೆಲ್ಲ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು ರೆಡಿ ಆಗಬೇಕು ನೀವು ಅಂತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಕೊಟ್ಟಿರ್ತೀನಿ ಕಣ್ರೋ, ಯೂಸ್ ಮಾಡ್ಕೊಳ್ಳಿ. ಇವತ್ತು ಕಲಿರೋ ತಮ್ಮ 1 ತಿಂಗಳ ಹಿಂದೆ ನೀವು ಎಫರ್ಟ್ ಹಾಕಿ 6 ಸಬ್ಜೆಕ್ಟ್ 6 3 18 ತಮ್ಮ 6 3 18 18 + 4 22. ಏನು ಸರ್ 4? ಅದು ಸಂಡೇಗಳು, ಅದರಲ್ಲಿ 4 ನಿಮಗೆ 10 ದಿನ ರಜೆ ಇದೆ, ದಸರಾ. ಬನ್ನಿ ವಿದ್ಯಾರ್ಥಿಗಳೇ, ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ದಿ ಟಾಯ್ ಕಿಂಗ್ಡಮ್ ಇನ್ 2 ಡಿಯರ್. ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಡಿಯರಿಗೆ ಏನು ಆನ್ಸರ್ ಬರೀಬೇಕು ಕ್ವಶನ್ ನಂಬರ್ 18ಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೇನೆ, ಅದನ್ನು ಬರೀರಿ. ಏನು ಬರೆದ್ರು ಆನ್ಸರ್ ಕಂಡ್ರು ಆಯಿತಾ, ನಿಮ್ಮ ಮೊದಲನೇ 2 ಪೇಜು ಪಾಠದ್ದು. ಬನ್ನಿ, ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಅರ್ತ್ ಯೂನಿವರ್ಸಿಟಿ. ನಾನು ನಿಮ್ಗೆ ಅವತ್ತು ಹೇಳಿದ್ದೆ ಯೂನಿಟ್ ಟೆಸ್ಟ್ 1ಕ್ಕೆ ಕೇಳಿಲ್ಲ ಅಂದರೆ ಮಿಡ್ ಟರ್ಮಿಗಂತೂ ಫಿಕ್ಸ್ ಕಂಡ್ರು, ನವೋದನ್ಯ ಫಾರ್ಮು ಕೇಳಿಲ್ಲ. ಬನ್ನಿ, ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ವೈ ವಾಸ್ ಡಾನ್ ಗೊಂಜಲೋ ಅನಾಯ್ಡ್ ವಿತ್ ದಿ ಡೋನಾಲಾರಾ ಇನ್ ದ ಬಿಗಿನಿಂಗ್ ಅಂತ ಇದೆ. ಯಾವ ಕಾರಣಕ್ಕಾಗಿ ಅಜ್ಜಿಯನ್ನು ನೋಡಿ ಮೊದಲನೆಯ ಬಾರಿಗೆ ಬೇಜಾರಾಗಿರ್ತಾನೆ ಬರೀರಿ ಅಂತ. ಕತೆ ಕೇಳಿದವ್ರು ಬರೀತಾರೆ, ಇಲ್ಲಾಂದರೆ ಎಲ್ಲಿಂದ ಬರೀತೀರಾ? ಇದಕ್ಕೆಲ್ಲ ಉತ್ತರಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಟೆನ್ಷನ್ ನಹಿ ಲೇನೆ ಕಾ ಭಯ್ಯ, ಹಮ್ ಜಬ್ ತಕ್ ಹೈ ಇನ್ಶಾಅಲ್ಲಾ. ನೋಡಿ ವಿದ್ಯಾರ್ಥಿಗಳೇ, ಏನು ಸರ್ 16-17 ನಿಮಿಷ ವೀಡಿಯೋ ಆಗಿಬಿಡುತ್ತೆ, ಕ್ಷಮಿಸ್ರಪ್ಪ. ನನ್ನ ಉದ್ದೇಶ ನಿಮ್ಗೆ ಅರ್ಥ ಆಗಬೇಕು ಅಂತ. ನೆಕ್ಸ್ಟು ಎಲ್ಲಿದೆ ಸರ್? ವಾಟ್ ಡಿಡ್ ಬಸವಯ್ಯ ಡೂ ಎಲ್ಲಿದೆ? ಟು ಇನ್ವೆಸ್ಟ್ ಹಿಸ್ ಹೋಮ್ ವಿತ್ ಮೀನಿಂಗ್ಫುಲ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪರ್ಫೆಕ್ಟಾಗಿ ಆನ್ಸರ್ ಇದೆ. ಇದಕ್ಕೂ ನಾನು ಆನ್ಸರಿನ ಲಿಂಕನ್ನು ಕೊಟ್ಟಿರ್ತಾನೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಕಲೀರಿ, ಕ್ವಶನ್ ನಂಬರ್ ಹಾಕಿ ಆಯಿತಾ. ವಾಟ್ ಹ್ಯಾಪನ್ ಟು ದಿ ಫೋರ್ಟ್ ವೆನ್ ಇಟ್ಸ್, ಇದಕ್ಕೂ ಕೂಡ ಸಂಪೂರ್ಣವಾದ ಸಮ್ಮರಿಯನ್ನು ಬರೀಬೇಕು ಆಯಿತಾ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ, ಸ್ವಲ್ಪ ನೋಡ್ಕೊಳ್ರು. ಇವೆಲ್ಲ 4 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಈಗ ನನ್ನ ಉದ್ದೇಶ 20 ನಿಮಿಷ ಒಳಗಾಗಿ ವಿಡಿಯೋನ ಮುಗಿಸ್ಬೇಕು ಅಂತ. ಪಾರ್ಟ್ ಸಿ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಪ್ಯಾಸೇಜನ್ನು ನಿಮಗೆ ಕೊಡ್ತಾರೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ, ಜೊತೆಗೆ ಒಂದು ಪೋಯಮ್ ಕೂಡ ಇರುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು, ಅದು 10 ಅಂಕಕ್ಕೆ ಇರುತ್ತೆ, 9 ಮಾರ್ಕ್ಸಿಗೆ ಇರುತ್ತೆ ಆಯಿತಾ. ಈಗ ಇಲ್ಲಿ ನೋನ್ ಅಂತ ಒಂದು ಕೊಟ್ಟಿದ್ದಾರೆ, ಇದಕ್ಕೆ ಆ್ಯಂಟೋನಿಮು ಮಾಡಿ ಹಾಗೂ ಪ್ರಿಫಿಕ್ಸು ಮಾಡಿ ಅಂತ ಇದೆ. ನೋನ್ ಅಂತ ಹೇಳಿದರೆ ಅನ್ನೋನ್, UNKNOWN ಅನ್ನುವಂಥದ್ದು ಸರಿಯಾದ ಉತ್ತರ, ಅನ್ನೋನ್ ಅಂತ ಆಗತ್ತೆ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಇದೆ, ಇದನ್ನು ನಾವು ನೋಡ್ತಾ ಹೋಗೋಣ. ಭಾಳ ಈಸಿಯಾಗಿದೆ. ಕ್ವಶನ್ ನಂಬರು 31, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತ ಇದೆ. ಸಿನ್ಸ್, ಆಲ್ದೋ, ಬಟ್, ಆ್ಯಸ್, ವೆಲ್, ಆ್ಯಸ್ ಅಂತ ಇದೆ. ಅಲೌ ಟು ಕುಕ್ ಡ್ಯಾಶ್ ಅಂತ ಇದೆ. ಅಲೌ ಟು ಕುಕ್ ನೋಡಿ ಎಷ್ಟು ಈಸಿಯಾಗಿದೆ. ಅಲೌ ಟು ಕುಕ್, ಆಲ್ದೋ ನೋಡಿ ಅಲೌ ಟು ಕುಕ್ ಆಲ್ದೋ ಐ ಡೋಂಟ್ ಆಲ್ವೇಸ್ ಹ್ಯಾವ್ ಟೈಮ್ ಟು ಪ್ರಿಪೇರ್ ಮೀಲ್ಸ್. ನನಗೂ ಸಮಯ ಇರಲ್ಲಪ್ಪ ಕೆಲವೊಮ್ಮೆ ಅಂತ. ಸಮ್ಟೈಮ್ಸ್ ಐ ಮೇಕ್ ಕ್ವಿಕ್ ಡಿಶಸ್ ನೋಡಿ. ಸಿನ್ಸ್ ದೇ ಆರ್ ಈಸಿ ಟು ಪ್ರಿಪೇರ್ ಆಯಿತಾ, ಬಟ್ ಐ ಹ್ಯಾವ್ ಮೋರ್ ಟೈಮ್ ಟು ಎಕ್ಸ್ಪೆರಿಮೆಂಟ್. ಕುಕ್ಕಿಂಗ್ ಈಸ್ ಫನ್ ಆ್ಯಸ್ ವೆಲ್ ಆ್ಯಸ್ ಚಾಲೆಂಜಿಂಗ್ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಅಲ್ಲೇ ಮೇಲ್ಗಡೆ ಕೊಟ್ಟಿರ್ತಾರೆ ಕಂಡ್ರೆ ನೋಡಿ ಬರೆಯೋದು. ಇದು ಕೂಡ ಅಷ್ಟೇ, ಇದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ, ನೋಟ್ ಮೇಕಿಂಗ್ ಅಂತ ಕರಿತೀವಿ. ನೋಡಿ 3 ಲೈನ್ ಇದೆ. ಬ್ಲಡ್ ಈಸ್ ಎ ಫ್ಲೂಯಿಡ್ ದಟ್ ಆ್ಯಕ್ಟ್ ಆಸ್ ಎ ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಅರೌಂಡ್ ದಿ ಸರ್ಕ್ಯುಲೇಟರಿ ಸಿಸ್ಟಮ್. ನಮ್ಮ ದೇಹದಲ್ಲಿ ಬ್ಲಡ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಆಗಿ ಹರಿತಾನೇ ಇರುತ್ತೆ. ಟ್ರಾನ್ಸ್ಪೋರ್ಟ್ ಅಂದರೆ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ರಕ್ತ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸ್ತಾ ಇರುತ್ತೆ. ಹಾಗಿದ್ರೆ ಬ್ಲಡ್ ಆ್ಯಕ್ಟ್ ಆ್ಯಸ್ ಒಂದನೇ ಆನ್ಸರ್ಗೇನು ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಅಂತ ಬರೀರಿ. ಸೆಕೆಂಡ್ ಆನ್ಸರ್ ಹುಡ್ಕೋಣ. ಇಟ್ ಹೆಲ್ಪ್ಸ್ ಟು ಡಿಫೆಂಡ್ಸ್ ಬಾಡಿ ಎಗೇನೆಸ್ಟ್ ಇನ್ಫೆಕ್ಷನ್ಸ್. ಹೌದಲ್ವಾ, ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಸೆಕೆಂಡ್ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಅಡಲ್ಟ್ ಮೇಲ್ ಆ್ಯಸ್ ಡ್ಯಾಶ್ ಅಂತ ಇದೆ, ಇದಕ್ಕೆ ಆನ್ಸರನ್ನು ಹುಡ್ಕೋಣ. ದಿ ಆವ್ರೇಜ್ ಅಡಲ್ಟ್ ಮೇಲ್ ಹ್ಯಾಸ್ 5.5 ಲೀಟರ್ಸ್ ಆಫ್ ಬ್ಲಡ್ ಇನ್ ಹಿಸ್ ಬಾಡಿ. ಹಾಗಿದ್ರೆ 5.5 ಲೀಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3ಕ್ಕೆ ಉತ್ತರ. ಕ್ವಶನ್ ನಂಬರ್ 4, ಆ್ಯನ್ ಅಡಲ್ಟ್ ಫೀಮೇಲ್ ಹ್ಯಾಸ್ ಡ್ಯಾಶ್ ಆಯಿತಾ. ಅಡಲ್ಟ್ ಫೀಮೇಲಲ್ಲಿ 4.5 ಲೀಟರ್ಸ್ ಅಂದರೆ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳಲ್ಲಿ 1 ಲೀಟರು ಕಡಿಮೆ ಇರುತ್ತೆ ಕಣ್ರಿ ರಕ್ತ ಆಯಿತಾ. ಹಾಗಾಗಿ ಗಂಡು ಮಕ್ಕಳೇ ಜಾಸ್ತಿ ರಕ್ತದಾನವನ್ನು ಮಾಡ್ತಾ ಇರ್ತಾರೆ. ಎಲ್ಲದೂ ಕೂಡ ತಿಳ್ಕೊಂಡಿದ್ದರೆ ಮನುಷ್ಯ ಮಾತಾಡ್ಲಿಕ್ಕೆ ಹೋಗಲ್ಲ. ಬನ್ನಿ ಈಗ ಕ್ವಶನ್ ನಂಬರ್ 4ಕ್ಕೆ ಹೋಗೋಣ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಆಯಿತಾ. ನಾನು ಡೈರೆಕ್ಟಾಗಿ ಆನ್ಸರಿಗೆ ಹೋಗ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗೆಲ್ಲ ನೋಡ್ರಪ್ಪ ಕ್ವಶನ್ ನಂಬರ್ 33 ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು. ಇದನ್ನು ರಿಪೋರ್ಟ್ ದಿ ಫಾಲೋಯಿಂಗ್ ಅಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತಲೇ ನಾವು ಹೇಳ್ತೀವಿ. ಇದರ ಹೇಗೆ ಮಾಡಬೇಕು, ಹೇಗೆ ಕಲಿಬೇಕು, ಇದನ್ನು ಸಂಪೂರ್ಣವಾಗಿ 4 ವಿಡಿಯೋವನ್ನು ಮಾಡಿದ್ದೇನೆ. 4 ವಿಡಿಯೋ ನೀವು ನೋಡ್ಕೊಂಬಿಟ್ರೆ 10 ನಿಮಿಷದ್ದು ಅಥವಾ 5 ನಿಮಿಷದ್ದು ಜೀವನದಲ್ಲೂ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮರೆಯಲ್ಲ. ನೀವು 5 ಮಾರ್ಕ್ಸ್ ಸಿಕ್ಕೊಂಡ್ರು ಮಿಡ್ ಟರ್ಮ್ ಪ್ರಿಪೇಟರಿ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಇರುತ್ತೆ. ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳೇ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ. ಡಾನ್ ಗಾನ್ಜಲೋ ನೋಡಿ ಆಸ್ಕ್ಡ್ ಡೋನಾಲಾರಾ ವೆದರ್ ಆಯಿತಾ ಹಿ ವಾಸ್ ಸ್ಪೀಕಿಂಗ್ ಟು ಹಿಮ್
Don Lara replied Don Gonzalo that she was speaking to him. Don Gonzalo, what do you wish ಅಂತ ಇದೆ, ಇದನ್ನು ಚೇಂಜ್ ಮಾಡಿ ವಾಟ್ ಹಿ ವಿಶ್ಡ್ ಅಂತ ಬರೀಬೇಕು. ಅದೇ ರೀತಿಯಾಗಿ ಮುಂದೆ ಸೆಂಟೆನ್ಸ್ ಬರಿತಾ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದಿ ಬರ್ಡ್ಸ್ ಅಂತ ಬರೀರಿ. ಯು ಜಾಗದಲ್ಲಿ ಹಿ, ಹ್ಯಾವ್ ಜಾಗದಲ್ಲಿ ಹ್ಯಾಡ್ ಅಂತ ಹಾಕಿ ಮುಂದಿಂದೆಲ್ಲ ಕಾಪಿ ಮಾಡಿ ಕರೆಕ್ಟಾಗಿ ಬರೀರಿ. ವಾಟ್ ಡು ಐ ಕೇರ್ ಅಬೌಟ್ ದ ಬರ್ಡ್ಸ್ ಅಂತ ಇದೆ, ಇದು ಕ್ವಶನ್ ಮಾರ್ಕು, ಹಾಗಾಗಿ ಇಲ್ಲಿ ಇಂಟ್ರಿಚೇಂಜ್ ಆಗುತ್ತೆ ವರ್ಬು ಹಾಗೂ ಪ್ರನೌನು. ಬನ್ನಿ ಈಗ ವಾಟ್ ಹಿ ನೋಡಿ, ವಾಟ್ ಹಿ ಕೇರ್ಡ್ ಅಬೌಟ್ ದಿ ಬರ್ಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಅರ್ಥ ಆಗಲ್ಲರಪ್ಪ ಅಷ್ಟು ಬೇಗವಾಗಿ, ಆ ವಿಡಿಯೋವನ್ನು ನೋಡ್ಕೊಂಡ್ರೆ ನೀವೇ ನಾಳೆಯಿಂದ ನನಗೆ ಉತ್ತರವನ್ನು ಕಳಿಸ್ತೀರಾ. ಇದು ನೋಡಿ ಡೈಲಾಗ್ ರೈಟಿಂಗ್ ಅಂತ ಇರುತ್ತೆ, 4 ಮಾರ್ಕ್ಸಿಗೆ ನಿಮ್ಮ ಮಿಡ್ಟರ್ಮು ಪ್ರಿಪೇರ್ಟರಿ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಭಾಳ ಈಸಿ ಇದು. ಎ ಸ್ಟ್ರೇಂಜರ್ ವಾಂಟ್ಸ್ ಟು ಗೋ ಟು ದ ರೈಲ್ವೆ ಸ್ಟೇಷನ್ ಫ್ರಮ್ ದಿ ಬಸ್ ಸ್ಟ್ಯಾಂಡ್. ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿದ್ದಾನೆ, ಅವನು ನಿಮ್ಮನಿಗೆ ಮೀಟ್ ಮಾಡ್ತಾನೆ, ನಿಮ್ಮ ಹೆಸರು ಜಾನ್ ಅಂತ. ಇಬ್ಬರು ನಡುವೆ ಕಾನ್ವರ್ಸೇಷನ್ ನಡೀತಾ ಇದೆ. ಆ ಸ್ಟ್ರೇಂಜರ್ ನಿಮಗೆ ಕೇಳ್ತಾನೆ, ಎಕ್ಸ್ಕ್ಯೂಸ್ ಮಿ ಸರ್, ಆಸ್ಕಿಂಗ್ ಫಾರ್ ಡೈರೆಕ್ಷನ್. ನಾನು ಸರ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಏನಾದರೂ ಬರಿಬೋದಾ? ಮೇಲ್ಗಡೆ ರೈಲ್ವೆ ಸ್ಟೇಷನ್ ಅಂತ ಇದೆ, ನಿಮ್ಮ ಉತ್ತರದಲ್ಲಿ ಈಗ ಬರಬೇಕು ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳಿ ಅವನು ಹೇಳ್ತಾನೆ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಥವಾ ಕುಡ್ ಯು ಪ್ಲೀಸ್ ಟೆಲ್ ಮೀ ದ ವೇ ಟು ದಿ ರೈಲ್ವೆ ಸ್ಟೇಷನ್. ಕುಡ್ ಯು ಪ್ಲೀಸ್ ಟೆಲ್ ಮೀ ದ ವೇ ಟು ದಿ ರೈಲ್ವೆ ಸ್ಟೇಷನ್. ಹೌದಲ್ವಾ, ಕ್ವಶನ್ ಮಾರ್ಕ್ ಹಾಕಬೇಕು. ಆವಾಗ ಅವನು ಜಾನು ಎಸ್ ಅಂತ ಹೇಳಿ ಮುಂದೆ ಬರಿತಾ ಹೋಗ್ತಾನೆ. ನೋಡಿ ಎಸ್ ಅಂತ ಬರೆದು ಮುಂದೆ ಏನು ಬರೀತೀರ ಗೊತ್ತಾ? ಗೋ ಸ್ಟ್ರೈಟ್ ಫಾರ್ ಅಬೌಟ್ 500 ಮೀಟರ್ಸ್. ಸರ್ ಇಲ್ಲೇ ಒಂದು 500 ಮೀಟ್ರ್ ಅಷ್ಟೇ, ಕಿಲೋಮೀಟ್ರ್ ಅಲ್ರಿ 500 ಮೀಟ್ರ್, ಇಲ್ಲೇ ಅಂದರೆ ಹತ್ತಿರ ಅಂತ, ಮತ್ತು ಕಿಲೋಮೀಟ್ರ್ ಬಡ್ದು 0 ಮಾಡಿಸ್ರಿ. ಆಯಿತಾ? ನೋಡಿ ಶೂರ್, ಗೋ ಸ್ಟ್ರೈಟ್ ಫಾರ್ ಅಬೌಟ್ ಓನ್ಲಿ 500 ಮೀಟರ್ಸ್, ದೆನ್ ಟೇಕ್ ಲೆಫ್ಟ್, ಯು ವಿಲ್ ಸಿ ದ ರೈಲ್ವೆ ಸ್ಟೇಷನ್ ಅಷ್ಟೇ. ಅವಾಗ ಅವರು ನಿಮಗೆ ಸ್ಟ್ರೇಂಜರ್ ಕೇಳ್ತಿದ್ದೆ, ಈಸ್ ಇಟ್ ಫಾರ್ ಫ್ರಮ್ ಹಿಯರ್, ಬಹಳ ದೂರ ಐತೇನು ಸರ್? ಅವಾಗ ಜಾನ್ ರಿಪ್ಲೈ ಕೊಡಬೇಕು, ನೋ 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 ಇಟ್ ಈಸ್ ವೆರಿ ಕ್ಲೋಸ್, ಗೋ ಗೋ ಅಂತ ಕಳಿಸಿ. ಸ್ಟ್ರೇಂಜರ್ ಅವಾಗ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕೊನೆಯ ಭಾಗದಲ್ಲಿದ್ದೀವಿ. ಆಯಿತಾ? ಇಲ್ಲಿ ಪಾರ್ಟ್ ನಲ್ಲಿ ಒಂದು ಲೆಟರ್ ರೈಟಿಂಗ್ ಕೊಡ್ತಾರೆ ಅಥವಾ ಒಂದು ಸ್ಪೀಚ್ ರೈಟಿಂಗ್ ಕೊಡ್ತಾರೆ. ಈ ಲೆಟರ್ ರೈಟಿಂಗು ಹೇಗೆ ಬರೀಬೇಕು, ಹೇಗೆ ಕಾಪಿ ಮಾಡಬೇಕು, ನಿಮ್ಮ ಹೆಸರು ಇದರಲ್ಲಿ ಎಕ್ಸ್ ಅಂತ 4 ಎಕ್ಸು ಕೊಡ್ತಾರೆ, ಕೆಲವೊಮ್ಮೆ 3 ಕೊಡ್ತಾರೆ, ನಿಮ್ಮ ಅಡ್ರೆಸ್ ವೈ ಅಂತ. ನಕ್ಕರೆ ಏನು ಸಿಗಲ್ಲ, ಚೊಂಬೆ ಸಿಗೋದು ತಮ್ಮ. ಈ ಅವರೇ ಕೊಟ್ಟಿದ್ದಾರೆ ನಿಮ್ಮ ಎಕ್ಸ್ ತ್ರಿಬಲ್ ಎಕ್ಸ್ ಅಂತ. ನೀವು ತಪ್ಪ ಆಲೋಚನೆ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಬಿಟ್ಟಿರುವಂಥದ್ದು. ನಿಮ್ಮ ಹೆಸರು ಕಂಪಲ್ಸರಿಯಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ನನ್ನ ದ್ವಿತೀಯ PUCಯ ಮುದ್ದಾದ ಪ್ರೀತಿಯ ಒಳ್ಳೆಯ ವಿದ್ಯಾರ್ಥಿಗಳೇ, ನಿಮ್ಮ ಹೆಸರು ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಕ್ಸ್ 4 ಎಕ್ಸು ಕೊಟ್ಟರೆ 3 ಎಕ್ಸ್ ಕೊಟ್ಟರೆ 3 ಎಕ್ಸು. ನಿಮ್ಮ ಅಡ್ರೆಸ್ ವೈ ಮತ್ತು ಅಡ್ರೆಸ್ಸು ಹೆಸರು ಎಲ್ಲ ಬರೆದು ಮತ್ತು 2 ಬರ್ದಿರಾ. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲೆಟರ್ ರೈಟಿಂಗನ್ನು ಕೊಟ್ಟಿರ್ತೇನೆ, ಲಿಂಕನ್ನು. ಎಲ್ಲಿ ತಪ್ಪು ಮಾಡ್ತಾಯಿದ್ದೀರಾ ಅಂತ ಒಂದು ಲೆಟ್ರಲ್ಲಿ ಕಲಿಸಿದ್ದೇನೆ, ಇನ್ನೊಂದು ಲೆಟ್ರು ಹೇಗೆ ಬರೀಬೇಕು ಅಂತ ಕಲಿಸಿದ್ದೇನೆ, ಇನ್ನೊಂದು ಲೆಟ್ರಲ್ಲಿ ಯಾರಿಗೂ ಕೂಡ ಆನ್ಯುವಲ್ ಎಕ್ಸಾಮಲ್ಲಿ ಮಾರ್ಕ್ಸ್ ಬರ್ತಾಯಿಲ್ಲ 5ಕ್ಕೆ 5 ಅಂತ ಅದನ್ನು ಕೂಡ ಹೇಳಿಕೊಟ್ಟಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ವಿಡಿಯೋನ ಎಷ್ಟು ಸರ್ಕ್ಯುಲೇಟ್ ಮಾಡಬೇಕು ಅಂದರೆ ಎಲ್ಲವನ್ನು ಚಿಟಿಕೆ ಹೊಡ್ಕೊಂಡು ನಾಳೆ ಮಿಡ್ ಟರ್ಮ್ ಎಕ್ಸಾಮಿಗೆ ಕೂತ್ಕೋಬೇಕು. ಅಷ್ಟು ಅವನಿಗೆ ಈಸಿ ಅನಿಸಬೇಕು ಅಂದರೆ ಈ ವಿಡಿಯೋ ಅವರಿಗೆ ತಲುಪಬೇಕು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.